ಮೇ 3ರಂದು ನಡೆದಿರತಕ್ಕಂಥ ನೀಟ್ ಪರೀಕ್ಷೆ ಒಂದು ಪ್ರಶ್ನೆ ಸೋರಿಕೆ ಆರೋಪದಿಂದ ಏನು ರದ್ದಾಗಿರ್ತಕ್ಕಂಥದ್ದು. ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿನಿ ಸಹನಾ ನಮ್ಮ ಜೊತೆ ಇದ್ದಾರೆ, ಮಾತಾಡಿಸ್ತೇನೆ. ಈಗಾಗಲೇ ಮೇಡಮ್ ನೀಟ್ ಎಕ್ಸಾಮ್ ರದ್ದಾಗಿರ್ತಕ್ಕಂಥದ್ದು, ತಾವು ಏನು ಹೇಳ್ತೀರಿ ಮೇಡಮ್? ನೀಟ್ ನಾವು 2 ವರ್ಷದಿಂದ ಪ್ರಿಪೇರ್ ಆಗಿರುತ್ತೆ ಸೊ ಅದು ಒಂದು ಸಂಡೇ ಮೇ 3 ಅವರ್ಸಿಗೆ ನಾವು 365 2 ಸತ ಪ್ರಿಪೇರ್ ಆಗಿರ್ತೇವೆ ಸರ್ ನಾವು. ಅದೊಮ್ಮೆ ಈಗ ರದ್ದಾಗೈತೆ ಅಂತ ಸುದ್ದಿ ಬಂದ್ರೆ ಭಾಳ ಟೆನ್ಷನ್, ಶಾಕ್ ನ್ಯೂಸ್ ಥರ ಐತೆ ಸರ್ ಇದು ಪೂರಾ. ಯಾಕಂದರೆ ರಾಜಸ್ಥಾನದಲ್ಲಿಗೆ ಸೋರಿಕೆ ಆಗಿರ್ತಕ್ಕಂಥದ್ದು. ಉಳಿದ ಒಂದು ಎಲ್ಲ ರಾಜ್ಯದ ವಿದ್ಯಾರ್ಥಿಗಳಿಗೂ ಒಂದು ಶಾಕಿಂಗ್ ನ್ಯೂಸ್ ಮೇಡಮ್. ಅಲ್ಲಿ ಒಂದು ಸೋರಿಕೆ ಆಗೈತೆ ಅಂದ್ರೆ ಅಲ್ಲಿ ಒಂದೇ ಕಡೆ ಪೇಪರ್ ನಾವು ರೀನೀಟ್ ಕುಂದಿರ್ಸೋಕೆ ಆಗೋದಿಲ್ಲಲ್ಲ ಸರ್, ಅದು ನ್ಯಾಷನಲ್ ಎಕ್ಸಾಮ್ಸ್. ಸೊ ಇಡೀ ಎಲ್ಲ ಲೀಕ್ ಆಗಿಲ್ಲ ಅಂದರೂ ಎಲ್ಲ ಕಡೆ ಪೇಪರ್ನ ರೀನೀಟ್ ಮಾಡಬೇಕಾಗ್ತೈತಿ ಸರ್ ಅದನ್ನು. ಸೊ ಈಗ ಟೆನ್ಷನ್ ಬಿಲ್ಡ್ ಆಗೈತೆ ಸರ್ ಭಾಳ. ಓಕೆ, ತಾವು ಸಾಕಷ್ಟು ದಿನಗಳಿಂದ ತಾವು ಶ್ರಮ ಪಟ್ಟೆಲ್ಲ ಒಂದು ಪ್ರಿಪೇರ್ ಆಗಿರ್ತೀರಿ, ಇನ್ನೇನು ರಿಸಲ್ಟ್ಗಾಗಿ ಕಾಯ್ತಾ ಇದ್ರಿ. ಇನ್ನು ಜೂನ್ ಒಳಗೆ ರಿಸಲ್ಟ್ ಬರೋದೈತಿ ಸರ್, ಜೂನ್ ಒಳಗೆ ರಿಸಲ್ಟ್, ಆಮೇಲೆ ಕೌನ್ಸಿಲಿಂಗ್, ಆಮೇಲೆ ಸೀಟ್ ಅದು ಅಲಾಟ್ಮೆಂಟ್ ಐತಿ ಸರ್. ಈಗ ಒಮ್ಮೆ ರೀನೀಟ್ ಅಂದ್ಕೂಡಲೇ ಒಂಥರ ಭಯ ಆಗಿದೆ ಸರ್ ಇದು. ಈಗ ಮತ್ತೆ ಪ್ರಿಪೇರ್ ಆಗಬೇಕು ಇವಾಗ ಮತ್ತೆ ಇವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ. ನಾವು ಪೂರಾ ಟೆನ್ಷನ್ ಫ್ರೀ ಆಗಿದ್ವಿ ಸರ್, ನೀಟ್ ಮುಗಿತೀನ ಅಂತ ಹೇಳಿ. ಲೈಕ್ ನೆಕ್ಸ್ಟ್ ಕೌನ್ಸಿಲಿಂಗ್ ಆಗಿ ಕಾಯತ್ತಿದ್ವಿ ಸರ್. ನಾವೀಗ ಮತ್ತೆ ಪ್ರಿಪೇರ್ ಆಗ್ಬೇಕಂದ್ರೆ ಇದಾಗ್ತೈತೆ ಸರ್ ಒಂಥರ. NIT ಅವ್ರಿಗೆ ಏನು ಹೇಳ್ತೀರಿ ಈ ರೀತಿ? ಯಾಕಂದರೆ ಬೇಜವಾಬ್ದಾರಿತನ ಅಂತ ಅವ್ರು 2024 ಒಳಗೂ ಲೀಕ್ ಆಗಿತ್ತು ಸರ್. ಅವ್ರು ಈ ಸತ ಏನು ಟ್ವೀಟ್ ಮಾಡಿದ್ರಿ, ಈ ಸತ ಲೀಕ್ ಆಗೋದಿಲ್ಲ, 0 ಎರರಲ್ಲೇ ನಾವು ಕಂಡಕ್ಟ್ ಮಾಡ್ತೀವಿ, ನಿಮ್ಮ ಸಾದಾ ಸ್ಕೂಲ್ ಟೆಸ್ಟ್ ಅಲ್ಲ ಅಂತ ಹೇಳಿದ್ರಿ ಸರ್. ಆದರೆ ಎರರ್ ಆಗೈತೆ ಅಂದರೆ ಇನ್ಮೈಂದ ಅವ್ರು ಕೇರ್ಫುಲ್ಲಾಗಿ ಇರಬೇಕು. ಯಾಕಂದ್ರೆ ಇದು ಒಬ್ಬರದ್ದು ಇಬ್ಬರದಲ್ಲ, 23 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಯಾಕಂದರೆ ತಾವು ಕೂಡ ಸಾಕಷ್ಟು ಹಗಲು ಇರುಳು ಅಂದರೆ ಸಾಕಷ್ಟು ತಾವು ಕೂಡ ಓದಿರ್ತೀರಿ. ಈ ರೀತಿ ಆದಾಗ ಒಂದು ಸಾಕಷ್ಟು ನೋವಾಗುತ್ತಲ್ಲ? ಹಾಂ ಸರ್, ತುಂಬ ನೋವಾಗ್ತೈತೆ ಸರ್ ಹೀಗಾದ್ರೆ. ಯಾಕಂದರೆ ಮತ್ತೆ ಇದನ್ನೆಲ್ಲ ಓದಬೇಕಂತಂದರೆ ಮತ್ತೆ ಒಂದು ಏನೋ ಹೊಸ ಜರ್ನಿ ಆದಂಗೆ. ಮತ್ತು 2 ವರ್ಷದಿಂದ ಮತ್ತೆ ಪುನರಾರಂಭ ಮಾಡ್ಬೇಕಾಗ್ತೈತೆ ಸರ್. ನಾವು ಓದೋದನ್ನೆಲ್ಲ ರಿವೈಸ್ ಮಾಡಬೇಕು, ಮತ್ತು ಫಾರ್ಮುಲಾನೆಲ್ಲ ನೋಡ್ಕೋಬೇಕು ಸರ್ ನಾವು. ಹಾಗಾಗಿ ಇದಾಗ್ತೈತೆ. ಓಕೆ, ತಮ್ಮ ಜೊತೆಗೆ ತಮ್ಮ ಒಂದು ಸ್ನೇಹಿತರೆಲ್ಲ ಬರೆದಿದ್ರೆ ಈಗ ಹೇಗೆ? ಹಾಂ ಸರ್, ಅವ್ರದ್ದು ಎಲ್ಲ ಚಲೋ ಆಗಿತ್ತು ಸರ್ ಎಕ್ಸಾಮ್. ಹೋಪ್ಸ್ ಇತ್ತು ಸರ್ ಒಳ್ಳೆ. ಈಗ ಹಿಂಗಾದ ಕೂಡಲೇ ನೋಡ್ಬೇಕು ಸರ್ ಅವ್ರು ಏನಂತಾರೆ ಅಂತೇಳಿ. ಓಕೆ, ಈಗ ವಿದ್ಯಾರ್ಥಿನಿಯರ ತಾಯಿಯವರು ಕೂಡ ಇದ್ದಾರೆ. ಮೇಡಮ್ ಏನು ಹೇಳ್ತೀರಿ? ನಮಸ್ಕಾರ ಸರ್. ನನ್ನ ಮಗಳು ಒಂದು ಒಳ್ಳೆ ಕಾಲೇಜ್ ಒಳಗೆ ಓದಿಲ್ಲ ಸರ್, ಬೇಸ್ ಅಂತ ಇಲ್ಲೇ ಹುಬ್ಳಿಯಲ್ಲಿ ಒಳ್ಳೆ ಒಂದು ಮಾರ್ಗದರ್ಶನ ಸಿಕ್ಕಿತ್ತು ಸರ್. ಮತ್ತು ಅವಳು ಬೋರ್ಡ್ ಎಕ್ಸಾಮ್ ಬರೆದಾಗ ಮತ್ತು ಮೊನ್ನೆ ನೀಟ್ ಎಕ್ಸಾಮ್ ಆದಾಗ ಅವ್ರಿಗೆ ಲೆಕ್ಚರರ್ಸ್ ಎಲ್ಲ ಕಾಲ್ ಮಾಡಿ ಒಂದು ಬಹಳ ಒಂದು ಪ್ರೋತ್ಸಾಹನ ವಿಶ್ ಮಾಡಿದ್ರು ಸರ್. ಈಗ ಏಕಾಏಕಿ ಒಂದೇ ಸಲ ಹಿಂಗೆ ರದ್ದಾದಾಗ ಇದು ಒಂದು ಮಗಳ ಪ್ರಶ್ನೆ ಅಲ್ಲ ಸರ್, ನನ್ನ ಮಗಳು ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಒಂದು ಭವಿಷ್ಯ ಸರ್ ಇದು. ಹಿಂಗಾದಾಗ ಮಕ್ಕಳು ಏನನ್ನು ನಂಬಬೇಕು, ಪರೀಕ್ಷೆ ಅನ್ನೋದನ್ನು ಹೆಂಗೆ ನಂಬೇಕು ಸರ್? ಇದು ಸಾದಾ ಅಲ್ಲ. ಒಂದು ಒಳಗೆ ಬಿಡಬೇಕಾದ್ರೆ ಸುಮಾರು ಆ ಚೆಕಪ್ ನೋಡಿದಾಗ ನಮಗೆ ಹೊರಗಿರುವಂಥ ಪಾಲಕರಿಗೆ ಭಯ ಅನ್ನಿಸ್ತದೆ ಸರ್. ಎಲ್ಲಿ ಏನಾದರೂ ಸಿಕ್ಬಿಡ್ತಾರೋ ಏನೋ, ಏನಾದರೂ ತೊಂದರೆ ಆಗ್ತದೇನೋ ಅನ್ನುವಂಥ ಅಷ್ಟು ಕಟ್ಟುನಿಟ್ಟಿನ ಒಂದು ಪರೀಕ್ಷೆ ಒಳಗೆ ಪ್ರಶ್ನೆ ಪತ್ರಿಕೆನ ಸೋರಿಕೆ ಆದಾಗ ಮುಂದಿನ ಪ್ರಶ್ನೆಗಳಿಗೆ ಏನೂ ಉತ್ತರ ಇಲ್ಲ ಸರ ನಮ್ಮ ಕಡೆ. ಈಗ ಎಲ್ಲ ಮಕ್ಕಳು ಅದಕ್ಕೆ ಹೆಂಗೆ ತಯಾರಾಗ್ತಾರ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಸರ. ಮತ್ತು ಈಗ ಬರ್ತಕ್ಕಂಥ ಮುಂದಿನ ಪ್ರಶ್ನೆ ಪತ್ರಿಕೆಗಳು ಮಕ್ಕಳ ಬುದ್ಧಿಮಟ್ಟಕ್ಕೆ ಬರ್ತದೋ ಅಥವಾ ಅವರನ್ನು ಪರೀಕ್ಷೆನೋ ಮಾಡಬೇಕು ಅಥವಾ ಏನು ಅಂತ ಹೇಳಿ ಗೊತ್ತಿಲ್ಲ ಸರ. ಮತ್ತು ಈಗ ಅವರು ಕಾಲಾವಕಾಶ ಗೌರ್ಮೆಂಟ್ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಸರ ಈಗ. ಯಾಕಂದರೆ 2 ವರ್ಷ ಪ್ರಿಪೇರ್ ಆಗಿರೋದು ಸುಮಾರು 1 ವಾರ ಅಥವಾ 15 ದಿನ ಕೊಟ್ಟರೆ ಸಾಲೋದಿಲ್ಲ ಸರ್. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಮಕ್ಕಳಿಗೆ ಬಹಳಷ್ಟು ಒಂದು ಹೆದರಿಕೆಯಿಂದ ಈಗ ಎಕ್ಸಾಮ್ ಫೇಸ್ ಮಾಡ್ತಾರೆ ಸರ್. ಈಗ ಅವ್ರು 1ನೇ ಅಟೆಂಪ್ಟ್ ಮಾಡೋದಕ್ಕಿಂತ 2ನೇ ಅಟೆಂಪ್ಟ್ ಮಾಡುವಾಗ ಈಗ ಭಾಳ ಭಯ ಅನ್ನಿಸ್ತದೆ ಸರ್. ಯಾಕಂದರೆ ರದ್ದಾಗಿರೋದು ಎಷ್ಟರ ಮಟ್ಟಿಗೆ ಸರಿ ಆಗ್ತದೆ ಮತ್ತು ಮುಂದೆ ಸೋರಿಕೆ ಆಗೋದಿಲ್ಲ ಅನ್ನುವಂಥದ್ದು ಹೆಂಗೆ ನಂಬಲಿಕ್ಕೆ ಆಗ್ತಿಲ್ಲ ಸರ್. ಯಾರೋ ಒಬ್ರು ಮಾಡಿದ ತಪ್ಪಿಗೆ ಪೂರ್ತಿ 23 ಲಕ್ಷ ಜನ ಕೂಡ ಇದರಿಂದ ಸರ್, ತಪ್ಪು ಒಬ್ಬರಿಂದ ಆದ್ರೂ ತಪ್ಪೇ ಸರ್, ಯಾರು ಮಾಡಿದ್ರು ತಪ್ಪೇ. ಇವಾಗ ಏನು ಮಾಡಬೇಕು ಅಂತಂದ್ರೆ ತಪ್ಪು ಮಾಡಿದವರಿಗೆ ಮೊದಲು ಶಿಕ್ಷೆ ಆಗ್ಬೇಕು ಸರ್. ಒಂದ್ಸಲ ಶಿಕ್ಷೆ ಹೆಂಗಿರಬೇಕು ಅಂದರೆ ಇನ್ನೊಂದ್ಸಲ ಸೋರಿಕೆ ಆಗಬಾರ್ದು, ಆ ರೀತಿ ಶಿಕ್ಷೆಯನ್ನು ಅವ್ರಿಗೆ ಕೊಡಬೇಕು ಸರ್. ಮತ್ತು ಇದು ಅವರಿಗೆ ಮುಂದೆ ಎಚ್ಚೆತ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಸರ್. ಮತ್ತು ಮಕ್ಕಳು ಇದು ರದ್ದಾಗೈತಿ ಅಂಥೇಳಿ ಎದೆಗುಂದಬಾರ್ದು ಸರ್. ಅದು ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಬಹಳಷ್ಟು ಮಕ್ಕಳು ನನ್ನ ಸಹಪಾಠಿಗಳು, ನನ್ನ ಮಕ್ಕಳ ಸಹಪಾಠಿಗಳು ಮತ್ತು ನಮ್ಮ ಶಾಲೆಯಲ್ಲಿ ನಮ್ಮ ಜೊತೆ ವರ್ಕ್ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರ ಮಕ್ಕಳು ಇದ್ದಾರೆ ಸರ್, 3 ಜನ ಇದ್ದಾರೆ. ಅವರು ಭಾಳ ಚಲೋ ಮಾಡ್ಯಾರ ಸರ್. ಸೊ ಅವರು ಎಲ್ಲ ಈಗ ನಾ ಹೇಳಿ ಬಯಸ್ತೇನೆ ಏನಂತಂದ್ರೆ ಮುಂದಿನ ಪರೀಕ್ಷೆಗೆ ನೀವು ತಯಾರಾಗ್ರಿ, ಎದೆಗುಂದಬೇಡ್ರಿ. ಇದು ಒಂದು ಪಾಠ. ಏನಾದರೂ ನಿಮ್ಗೆ ಎಡವಟ್ಟು ಮಾಡ್ಕೊಂಡಿದ್ರೆ ಅಥವಾ ನೀವು ಇನ್ನೂ ಕಡಿಮೆ ಮಾಡಿದ್ರೆ ಅದು ಒಂದು ನಿಮಗೆ ಪಾಠ ಅಂದ್ಕೊಂಡು ಮಾಡಿರಿ, ಎದೆಗುಂದಬೇಡ್ರಿ. ಮತ್ತು ಪಾಲಕರಲ್ಲೂ ನಾನು ವಿನಂತಿ ಮಾಡ್ತೇನೆ ಸರ್, ಯಾರೂ ನಿಮ್ಮ ಮಕ್ಕಳಿಗೆ ಇದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ, ಧೈರ್ಯವನ್ನು ಕೊಡ್ರಿ. ಜೊತೆಗೆ ಅವ್ರಿಗೆ ನಾವು ಸಹಾಯಕರಾಗಿ ನಿಂತು ಇದು ಒಂದು ಸಲ ನಾವು ಮಾಡ್ಕೊಳ್ಳೋಣ, ಮುಂದೆ ಈ ರೀತಿ ಆಗದೇ ಇರಲಿ ಅಂತ ನಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸರ್. ಈಗ ಅವ್ರ ತಂದೆಯವರು ಕೂಡ ಇದ್ದಾರೆ. ಈಗಾಗಲೇ CBIಗೆ ವಹಿಸಲಾಗಿದೆ ಸರ್, MT ಈಗಾಗಲೇ. ಸರ್ ಏನು ಹೇಳ್ತೀರಿ ಸರ್? ಸರ್, ಈಗ ಮಾಡಿದಂಥ ತಪ್ಪು ಭಾಳ ದೊಡ್ಡ ಪ್ರಮಾಣದ ತಪ್ಪಿದು. ಆಲ್ ಇಂಡಿಯಾ ಒಂದು ಪರೀಕ್ಷೆ ಪದ್ಧತಿಯಿಂದ
ಇದು ಎಷ್ಟೋ ಸ್ಟ್ರಿಕ್ಟ್ ಮಾಡಿದರೂ ಕೂಡ ಇದನ್ನು ಪ್ರತಿ ವರ್ಷ ಲೀಕ್ ಅನ್ನೋ ಒಂದು ಶಬ್ದಗಳು ಬಂದೇ ಬರ್ತೈತಿ. ಈಗ ಅನೇಕ ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮಗಳು ಇರೋದ್ರಿಂದ ಅದು ಲೀಕ್ ಆಗೈತೋ ಬಿಟ್ಟೈತೆ ಅನ್ನೋದನ್ನು ಗೊತ್ತಿಸೋದಕ್ಕಾಗೋದಿಲ್ಲ. ಆ ದೃಷ್ಟಿಕೋನದಿಂದ ಈ 23 ಲಕ್ಷ ಜನ ಏನು ಪರೀಕ್ಷೆ ಕುಂತಿದ್ದಾರಲ್ಲ ಅವರಿಗೆ ನ್ಯಾಯ ಸಿಗೋವರೆಗೂ ನಾವು ಏನು ಮಾಡಬೇಕು, ಸರ್ಕಾರವು ಕಣ್ಗಾವಲಿನಲ್ಲಿ ಕರೆಕ್ಟಾಗಿ ಪರೀಕ್ಷೆಯನ್ನು ಮಾಡಬೇಕು. ಈ ಆದ ತಪ್ಪನ್ನು ಮುಂದೆ ಮಾಡಬಾರ್ದು ಅನ್ನೋದನ್ನು ನಮ್ಮ ಬಯಕೆ ಸರ್. ಥ್ಯಾಂಕ್ ಯು ಸರ್. ಅಂದರೆ ಪಾಲಕರ ಮತ್ತು ವಿದ್ಯಾರ್ಥಿನಿಯವರು ಹೇಳ್ತಾ ಇರೋದು ಇಷ್ಟ, ಸಾಕಷ್ಟು ಶ್ರಮ ಕೂಡ ಪಟ್ಟಿರ್ತಕ್ಕಂಥದ್ದು, ಸುಮಾರು ಎಷ್ಟೋ ವರ್ಷಗಳ ಶ್ರಮ ಇರುತ್ತೆ. ಆದರೆ ಈ ರೀತಿ ಸೋರಿಕೆ ಆಗಿರೋದ್ರಿಂದ ಸುಮಾರು ಎಷ್ಟೋ ಲಕ್ಷ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯ ಆಗುತ್ತೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಪಾಲಕರು ಮತ್ತು ವಿದ್ಯಾರ್ಥಿನಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೆರೆ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.